ಹಾಯ್, ಹೇಗಿದ್ದೀರಾ ಎಲ್ರೂ? ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಚಪಾತಿ ಮತ್ತು ಹುಳ್ಳಿಕಾಳು ಗೊಜ್ಜು. ಹುಳ್ಳಿಕಾಳು ಜಿನ್ಕ ಅಂತಲೂ ಹೇಳ್ತಾರೆ, ಹುಳ್ಳಿಕಾಳು ಜಿನ್ಕನ ಅಂತಲೇ ಹೇಳಬೇಕು ಇದಕ್ಕೆ. ಮತ್ತು ಇವಾಗ ಸ್ವಲ್ಪ ಹಸಿಟ್ಟು ತಗೊಳ್ಳೋದ. ನಾನು ಮೈದಾ ಹಸಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ಗೋಧಿ ಹಸಿಟ್ಟು ತಗೊಂಡಿದ್ದೀನಿ. ಅದೆರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋದ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಹಾಕಿ ಕಲಸ್ಕೊಳ್ಳೋದ. ತುಂಬ ರುಚಿಯಾಗಿರ್ತದೆ ಹುಳ್ಳಿ ಜಿನ್ಕ. ಅದನ್ನು ಹಸಿಟ್ಟು ತಗೊಂಡು ರೆಡಿ ಮಾಡೋರು ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಹಿಟ್ಟು ಕಲಸ್ಕೊಳ್ಳೋದ, ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋದ. ಹಿಟ್ಟು ರೆಡಿ ಆಗೈತೆ ಇವಾಗ ಕಲಸಿ. ಇವಾಗ ಹುಳ್ಳಿ ಜಿನ್ಕಕ್ಕೆ ರೆಡಿ ಮಾಡ್ಕೊಳ್ಳೋದ. 2 ಈರುಳ್ಳಿ, ಒಣಮೆಣಸಿ ಹಣ್ಣು ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು. ಇದು ಬೆಳ್ಳುಳ್ಳಿ ಚೆಚ್ಕೊಂಡಿದ್ದೀನಿ ನೋಡಿ, ಈ ರೀತಿ ಇಟ್ಕೊಳ್ಳಿ. ಮತ್ತು ಇದನ್ನ ಒಗ್ಗರಣೆ ಹಾಕೊಳ್ಳೋದ. ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋದ. ತುಂಬ ಟೇಸ್ಟಾಗಿರ್ತದೆ, ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರ್ತದೆ. ನಮ್ಮ ಹೆಣ್ಮಕ್ಳು ಬೇಗನೆ ರೆಡಿ ಮಾಡೋ ಅಂಥದ್ದು ಹುಳ್ಳಿಕಾಳು ಜಿನ್ಕ ಚಪಾತಿ. ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಎರಡು ಕಾಂಬಿನೇಷನ್ನು ಚೆನ್ನಾಗಿರ್ತದೆ, ಸೂಪರಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಒಂದು ಸಲ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಕೊಡಿ. ನೋಡಿ, ಈ ಥರ ಹುಳ್ಳಿ ಜಿನ್ಕದ್ದು ಚೆನ್ನಾಗಿ ಕಲಸ್ಕೊಂಡಿರ್ಬೇಕು. ಇದು ಹುಣಸೆ ರಸ, ಇದು ನೋಡಿ, ಸೋಸ್ಕೋಬೇಕು ಅದನ್ನ, ಹುಣಸೆ ರಸನ ಸ್ವಲ್ಪ. ಇದು ಹುಳ್ಳಿ ಜಿನ್ಕನ ಗಂಟು ಇಲ್ದಂಗೆ ಈ ರೀತಿ ಕ್ಲೀನಾಗಿ ಕಲಸಿಟ್ಕೋಬೇಕು. ನೋಡಿ, ಈಗ ಬೆಂದೈತೆ ಇದು. ಇದಕ್ಕೆ ಹಾಕೋದು ಅದನ್ನ. ಇದನ್ನು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಇದನ್ನ ನೀವು, ಇಲ್ಲಾಂದರೆ ಗಂಟು ಬಂದ್ಬಿಡ್ತದೆ. ಇದು ಚೆನ್ನಾಗಿ ತಿರುಗ್ಸೋದ. ಅದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದು ಆ ಥರ ಕಾಣಿಸ್ತಾ ಇರೋದು. ಚೆನ್ನಾಗಿ ತಿರುಗಿಸಿ ಇದನ್ನ ಬೇಯಲಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಹುಣಸೆ ರಸ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಆ ರೀತಿ ನೋಡಿ, ಸ್ವಲ್ಪನೂ ಗಂಟು ಬಂದಿಲ್ಲ. ಅದು ಈರುಳ್ಳಿ ಆ ಥರ ಕಾಣಿಸ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲೇ ಬೇಯಿಸಿ, ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ, ಮತ್ತೆ ಮಿಕ್ಸ್ ಮಾಡೋದ. ಸೂಪರಾಗಿರ್ತದೆ. ಸಣ್ಣ ಉರಿಲಿ ಬೆಂದು ಸ್ಮೆಲ್ಗೆ ಚೆನ್ನಾಗಿರ್ತದೆ. ಮತ್ತು ಇವಾಗ ಚಪಾತಿ ಮಾಡ್ಕೊಳ್ಳೋದ. ನೋಡಿ, ಉಂಡೆ ಕಲಸಿಟ್ಕೊಂಡಿದ್ದೀನಿ ನಾನು. ಚಪಾತಿ ಮಾಡ್ಕೊಳ್ಳಿ ಈ ಥರ ಎಣ್ಣೆ ಹಾಕ್ಕೊಂಡು ಈ ಥರ ಮಡಿಸಿ, ಮತ್ತು ಇನ್ನೊಂದು ಮಡಿಸಿ ಎಣ್ಣೆ ಹಾಕಿ ಸೂಪರಾಗಿರ್ತದೆ. ಇದು ಒಂದು ಸಲ ಮಾಡಿ ನೋಡಿ ನೀವು, ಸೂಪರಾಗಿರ್ತದೆ. ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ರೌಂಡಾಗಿ ಚಪಾತಿ ಒತ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ತಿನ್ನೋರು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನೀವು ಬೇಕಾದರೆ ಕಡಿಮೆ ಹಾಕೊಳ್ಳಿ ನೀವು. ತುಂಬಾ ಚೆನ್ನಾಗಿರ್ತದೆ ನೋಡಿ. ಈ ರೀತಿ ನಮ್ಮ ಹೆಣ್ಮಕ್ಳು ಕೈಯಲ್ಲಿ ಮುಡಿಸ್ತವ್ರೆ ಅಂತಂದ್ಬಿಟ್ಟು ಮುಡ್ಸೋಕ್ಕೆ ಹೋಗಬೇಡಿ ನೀವು. ಇದೇ ಮಾಡಿ, ಸ್ಪೂನಲ್ಲೋ ಯಾವುದ್ರಲ್ಲೋ ಮುಗ್ಚಿ, ನಮ್ಮ ಕೈ ಒಂದು ಸ್ವಲ್ಪ ಇದಾಗೈತೆ ಅಂದ್ಬಿಟ್ಟು, ಅಭ್ಯಾಸ ಆಗೈತೆ ಅಂದ್ಬಿಟ್ಟು ಕೈಯೆಲ್ಲ ಎತ್ತಿ ಇದು ಮಾಡ್ತಾಯಿದ್ದೀವಿ. ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಪಾಪ ಇವಾಗಲೂ ಹೆಣ್ಮಕ್ಳು ಸೂಕ್ಷ್ಮ ಜಾಸ್ತಿ. ನೋಡಿ, ರೆಡಿ ಆಯಿತು ಚಪಾತಿ ಮತ್ತು ಹುಳ್ಳಿಕಾಳು ಜಿನ್ಕ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹುಳ್ಳಿಕಾಳು ಜಿನ್ಕ ಅಂತೀವಿ. ನಾವು ಹಳ್ಳಿ ಕಡೆಯವರೇನೆ. ಇದು ಹಳ್ಳಿ ಊಟ.